ಜನಪ್ರತಿನಿಧಿಗಳ ಕೋರ್ಟ್ನಿಂದ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಆರೋಪಿ ದೋಷಿ ಅನ್ನೋದು ಸಾಬೀತಾಗಿದೆ. ವಿನಯ್ ಕುಲಕರ್ಣಿ ಕೆಲವೇ ಕ್ಷಣದಲ್ಲಿ ಜೀವಾವಧಿ ಶಿಕ್ಷೆ ಆಗುತ್ತಾ, ಮರಣದಂಡನೆ ಆಗುತ್ತಾ, ಎಲ್ಲವನ್ನ ಜನಪ್ರತಿನಿಧಿಗಳ ಕೋರ್ಟ್ ನಿರ್ಧಾರ ಮಾಡುತ್ತೆ. ಸಿಬಿಐ ಭದ್ರತೆಯಲ್ಲಿ ಕೋರ್ಟ್ಗೆ ವಿನಯ್ ಕುಲಕರ್ಣಿಯನ್ನ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಸಾವಿನ ಹಿಂದೆ ಒಟ್ಟಾರೆಯಾಗಿ ನೋಡ್ತಾ ಹೋದಾಗ 20ಕ್ಕೂ ಹೆಚ್ಚು ಅಂದ್ರೆ ದೋಷಿಗಳ, ನಿರ್ದೋಷಿಗಳ ಅನ್ನುವಂತಹ ವ್ಯಕ್ತಿಗಳ ಪಟ್ಟಿ ಇತ್ತು. ಅದರಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅನ್ನುವಂಥದ್ದು ಸಾಬೀತಾಗಿದೆ. ಸಿಬಿಐನ ಭದ್ರತೆಯಲ್ಲಿ ಕಾರ್ಯಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಅಧಿಕಾರಿಗಳು. ಹಾಗಾಗಿ ಶಿಕ್ಷೆಯ ಪ್ರಮಾಣ ಎಷ್ಟರ ಮಟ್ಟಿಗೆ ಇರುತ್ತೆ? ಜೀವಾವಧಿ ಶಿಕ್ಷೆ ಆಗುತ್ತಾ ವಿನಯ್ ಕುಲಕರ್ಣಿ ಅವರಿಗೆ? ಮರಣದಂಡನೆಯನ್ನ ವಿಧಿಸಲಾಗುತ್ತಾ? ಇದೆಲ್ಲವನ್ನ ಇವತ್ತು ಕೋರ್ಟ್ ನಿರ್ಧಾರ ಮಾಡುತ್ತೆ. ಕೆಲವೇ ಕ್ಷಣದಲ್ಲಿ ವಿನಯ್ ಕುಲಕರ್ಣಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಒಂದು ಹಂತದಲ್ಲಿ ನೋಡ್ತಾ ಹೋದಾಗ ಈಗ ರಾಜಕೀಯ ಭವಿಷ್ಯಕ್ಕೆ ಕುತ್ತು ತಂದಿರುವಂತದ್ದು ಈ ಒಂದು ಕೊಲೆ ಕೇಸ್. ವಿನಯ್ ಕುಲಕರ್ಣಿಗೆ ತನ್ನ ಶಾಸಕ ಸ್ಥಾನಕ್ಕೆ ಧಕ್ಕೆ ಉಂಟು ಮಾಡುವಂತಹ ಕೆಲಸದಲ್ಲಿ ಭಾಗಿಯಾಗಿರುವಂಥದ್ದು ವಿನಯ್ ಕುಲಕರ್ಣಿ. ಹಾಗಾಗಿ ಈಗ ಇವತ್ತು ನಿರ್ಧಾರ ಆಗುತ್ತೆ ಶಿಕ್ಷೆಯ ಪ್ರಮಾಣ. ಇನ್ನು ಆರೋಪಿಗಳನ್ನ ಕೋರ್ಟ್ಗೆ ಅಧಿಕಾರಿಗಳು ಕರ್ಕೊಂಡು ಹೋಗ್ತಿದ್ದಾರೆ. ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಕೆಲವೇ ಕ್ಷಣದಲ್ಲಿ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಶಿಕ್ಷೆ ಪ್ರಕಟವಾಗುತ್ತೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರಿಂದ ಶಿಕ್ಷೆಯನ್ನ ಪ್ರಕಟಗೊಳಿಸಲಾಗುತ್ತೆ. ನಿನ್ನೆ ಯೋಗೇಶ್ ಕೊಲೆ ಕೇಸ್ನಲ್ಲಿ ದೋಷಿ ಅನ್ನುವಂಥದ್ದು ಸಾಬೀತಾಯಿತು. 17 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಕನಿಷ್ಠ 3 ರಿಂದ 14 ವರ್ಷಗಳ ಶಿಕ್ಷೆ ಪ್ರಕಟ ಆಗುತ್ತೆ. ಎಸ್, ಆ ಪಟ್ಟಿಯಲ್ಲಿ ವಿನಯ್ ಕುಲಕರ್ಣಿ ಕೂಡ ಇರುವಂಥದ್ದು. ವಿಶೇಷ ಕೋರ್ಟ್ನಿಂದ ಶಿಕ್ಷೆ ಪ್ರಕಟ ಆಗತ್ತೆ. ಶಿಕ್ಷೆಯ ಪ್ರಮಾಣ ಎಷ್ಟರ ಮಟ್ಟಿಗೆ ಅಥವಾ ಯಾವ ಹಂತದ ಶಿಕ್ಷೆ ಅನ್ನುವಂಥದ್ದು ಇವತ್ತು ಪ್ರಕಟ ಆಗತ್ತೆ. ಇನ್ನು ಆರೋಪಿಗಳ ಪಟ್ಟಿಯಲ್ಲಿರುವಂತಹ 17ಕ್ಕೂ ಹೆಚ್ಚು ಮಂದಿಗೆ ಶಿಕ್ಷೆಯ ಪ್ರಮಾಣವನ್ನ ನೋಡ್ತಾ ಹೋದಾಗ ಕನಿಷ್ಠ 3 ರಿಂದ 14 ವರ್ಷಗಳ ಶಿಕ್ಷೆ ಆ 17 ಜನಕ್ಕೆ ಪ್ರಕಟ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಕೆಲವೇ ಕ್ಷಣದಲ್ಲಿ ನಿರ್ಧಾರ ಆಗುತ್ತೆ. ಆರೋಪಿಗಳ ಭವಿಷ್ಯ, ವಿನಯ್ ಕುಲಕರ್ಣಿಯ ಮುಂದಿನ ಆಯ್ಕೆ ಏನಾಗಿರುತ್ತೆ? ಹಾಗಿದ್ರೆ ಇನ್ನು ಹೈಕೋರ್ಟ್ ಮೊರೆ ಹೋಗೋದಕ್ಕೆ 60 ದಿನ ಕಾಲಾವಕಾಶ ಕೂಡ ಇದೆ. ಹಾಗಾಗಿ ಏಕಸದಸ್ಯ ಪೀಠ, ದ್ವಿಸದಸ್ಯ ಪೀಠಕ್ಕೆ ಅರ್ಜಿ ಹಾಕಬಹುದು ಈ ವ್ಯಕ್ತಿ. ಸಿಆರ್ಪಿಸಿ ಸೆಕ್ಷನ್ 302 ಪ್ರಕಾರ ಅಂದ್ರೆ ಕೊಲೆ ಕೇಸ್ ಆಗಿರುವಂತದ್ದು. ಇನ್ನು 120B ಕ್ರಿಮಿನಲ್ ಪಿತೂರಿಯನ್ನ ಕೂಡ ಇವರು ಮಾಡಿರ್ತಾರೆ. ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟಿರುವಂತಹ 201ರ ವಿಧಿಯಲ್ಲಿ. ಇನ್ನು ಸಿಆರ್ಪಿಸಿ 148 ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ಮಾಡಿರುವಂತದ್ದು. ಇಷ್ಟು ಅಂದ್ರೆ ಶಿಕ್ಷೆಗೆ ಏನೇನೆಲ್ಲ ಬೇಕು ಅಂಥ ತಪ್ಪುಗಳನ್ನೇ ಮಾಡಿರುವಂಥದ್ದು. ಕಾನೂನುಬದ್ಧವಾಗಿ ಏನೇನೆಲ್ಲ ರೂಲ್ಸ್ ಇದೆ ಅದೆಲ್ಲವನ್ನ ಮುರಿದಿರುವಂಥದ್ದು. ಹಾಗಾಗಿ ಶಿಕ್ಷೆಯ ಪ್ರಮಾಣ ನಿಜಕ್ಕೂ ಕೂಡ ತೀವ್ರವಾಗಿರುತ್ತೆ. ಸಾಕ್ಷ್ಯ ನಾಶಕ್ಕೂ ಕೂಡ ಪ್ರಯತ್ನ ನಡೆದಿರುತ್ತೆ. ಮಾರಕಾಸ್ತ್ರವನ್ನ ಬಳಸಿರ್ತಾರೆ ಕೊಲೆ ಮಾಡೋದಕ್ಕೆ. ಇದರ ಹಿಂದೆ ಪಿತೂರಿ ಕೂಡ ಇದೆ. ಅದರಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಭಾಗಿಯಾಗಿರುವಂಥದ್ದು ಎಲ್ಲವೂ ಕೂಡ ಸಾಬೀತಾಗಿದೆ. ಹಾಗಾಗಿ ದೋಷಿ ಈ ವ್ಯಕ್ತಿ ಅಂತ ನಿನ್ನೆನೆ ಪ್ರಕಟ ಆಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವು ನೀಡು. ಶಿಕ್ಷೆಯ ಪ್ರಮಾಣ ಏನಿರುತ್ತೆ ಅನ್ನುವಂಥದ್ದನ್ನ ಪ್ರಕಟ ಮಾಡ್ತಾರೆ. ಇದರಲ್ಲಿ ಬಹುತೇಕವಾಗಿ ಏನು ಜೀವಾವಧಿ ಶಿಕ್ಷೆ ಅಥವಾ 14 ವರ್ಷ ಮೇಲ್ಪಟ್ಟಂತಹ ಶಿಕ್ಷೆ ಏನಿದೆ ಕೊಲೆಯಂತಹ ಅಪರಾಧಗಳಿಗೆ ಈ ಒಂದು ಶಿಕ್ಷೆಯನ್ನ ಪ್ರಕಟಿಸುವಂತ ಸಾಧ್ಯತೆ ಇದೆ. ಇದರಲ್ಲಿ 17 ಜನ ಆರೋಪಿಗಳೇನಿದ್ದಾರೆ, 17 ಜನ ಆರೋಪಿಗಳಿಗೆ ಅವರವರ ಪಾತ್ರಕ್ಕೆ ತಕ್ಕಂತೆ ಇರುವಂತಹ ಸೆಕ್ಷನ್ಗಳ ಆಧಾರದ ಮೇಲೆ ಅವರಿಗೆ ಶಿಕ್ಷೆ ಪ್ರಕಟ ಮಾಡುವಂಥದ್ದು, ಅದನ್ನ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಯಾವ
ವ್ಯಕ್ತಿಗಳು ಏನೆಲ್ಲ ಆರೋಪವನ್ನ ಹೊತ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ಶಿಕ್ಷೆ ಏನಿದೆ ಆ ಶಿಕ್ಷೆಯನ್ನ ನ್ಯಾಯಮೂರ್ತಿಗಳು ಬರೆಯುವಂತ ಸಾಧ್ಯತೆ ಇದೆ. ಅದನ್ನ ಇವತ್ತು ಎಲ್ಲ ಎಲ್ಲ ಏನು ದೋಷಿಗಳ ಮುಂದೆ ಇವತ್ತು ಅದನ್ನ ಪ್ರೊನೌನ್ಸ್ ಮಾಡ್ತಾರೆ ನ್ಯಾಯಮೂರ್ತಿಗಳು. ಈ ಒಂದು ಪ್ರೊನೌನ್ಸ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪ್ರೆಸೆನ್ಸ್ ಇರಬೇಕಾಗುತ್ತೆ. ಅದಕ್ಕೆ ಈಗ ನಿನ್ನೆ ಪರಪ್ನಗರ ಜೈಲ್ ಸೇರಿದಂತ ಎಲ್ಲಾ ದೋಷಿಗಳೇನಿದ್ದಾರೆ, ಪ್ರಕರಣದ ಅಪರಾಧಿಗಳು, ಅವರೆಲ್ಲರೂ ಕೂಡ ಇವಾಗ ಪರಪ್ನಗರವನ್ನ ಬಿಟ್ಟು ಹೊರಟಿರುವಂತದ್ದು ನ್ಯಾಯಾಲಯಕ್ಕೆ ಹಾಜರಾಗುವಂತದಕ್ಕೆ. ನ್ಯಾಯಾಲಯಕ್ಕೆ ಹಾಜರಾದಂತ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಕೇಳಲಾಗುತ್ತೆ, ಎಲ್ಲರನ್ನೂ ಕೂಡ ಹಾಜರುಪಡಿಸಲಾಗುತ್ತೆ. ಪಡಿಸಿದ ನಂತರದಲ್ಲಿ ಅವರವರ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸುವಂತ ಕೆಲಸವನ್ನ ಮಾಡ್ತಾರೆ. ಇದರಲ್ಲಿ ಬಹುತೇಕವಾಗಿ 14 ವರ್ಷ ಮೇಲ್ಪಟ್ಟಂತ ಶಿಕ್ಷೆ ಏನಿದೆ ಅದನ್ನ ಜೀವಾವಧಿ ಅಥವಾ 10 ವರ್ಷಕ್ಕೆ ಮೇಲ್ಪಟ್ಟಂತಹ ಅಥವಾ ಜೀವಾವಧಿಯಗೂ ಕೂಡ ವಿಧಿಸಬಹುದಾದಂತಹ ಒಂದು ಸೆಕ್ಷನ್ಸ್ ಏನಿದಾವೆ ಆ ಸೆಕ್ಷನ್ಸ್ಗೆ ಅನುಗುಣವಾಗಿ ಈ ಒಂದು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುವಂಥದ್ದು. ಇದರಲ್ಲಿ ವಿನಯ್ ಕುಲಕರ್ಣಿಗೆ ಸಂಬಂಧಪಟ್ಟಂತೆ ಬಹುತೇಕವಾಗಿ 10 ವರ್ಷದ ಮೇಲ್ಪಟ್ಟಂತಹ ಶಿಕ್ಷೆಯನ್ನೇ ಪ್ರಕಟಿಸುವಂತ ಸಾಧ್ಯತೆ ಇದೆ. ಈ 10 ವರ್ಷದ ಮೇಲ್ಪಟ್ಟಂತಹ ಶಿಕ್ಷೆಯನ್ನ ಪ್ರಕಟಿಸಿದ್ರೆ ಅವರ ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬರುತ್ತೆ. ಸೊ ಇಮಿಡಿಯೇಟ್ ಆಗಿ ಅವರ ಶಾಸಕ ಸ್ಥಾನ ರದ್ದಾಗೋ ಸಾಧ್ಯತೆ ಇದೆ. ಈ ಒಂದು ಶಿಕ್ಷೆ ಏನು ಪ್ರಕಟ ಆಗಿದೆ ಇದಕ್ಕೆ ಒಂದು ಸ್ಟೇ ತಗೊಂಡ್ ಬರೋದಕ್ಕೆ ಅವಕಾಶ ಇರುವಂತದ್ದು ಈಗಿರುವಂತಹ ದೋಷಿಗಳಿಗೆ ವಿನಯ್ ಕುಲಕರ್ಣಿ ಸೇರಿದಂತೆ ಇತರೆ ದೋಷಿಗಳಿಗೂ ಕೂಡ ಅವಕಾಶ ಇರ್ತದೆ. ಹೈಕೋರ್ಟ್ ಮೆಟ್ಲೆ ಇರ್ಬೋದು, ಹೈಕೋರ್ಟ್ ಮೆಟ್ಲೆ ಏರಿ ಅಲ್ಲಿ ಕೂಡ ಈ ಒಂದು ಆದೇಶಕ್ಕೆ ಸ್ಟೇ ಕೇಳ್ಬೋದು. ಸ್ಟೇ ಕೇಳಿ ಅಲ್ಲಿಂದ ಸುಪ್ರೀಂ ಕೋರ್ಟ್ಗೂ ಕೂಡ ಹಾಕೊಳ್ಬಹುದು. ಸೊ ಈ ಎಲ್ಲ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಇದಕ್ಕೆ ತಡೆಯಾಜ್ಞೆ ಏನಾದ್ರು ಸಿಕ್ಕಿದ್ರೆ ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶಕ್ಕೆ ಆಗ ಶಾಸಕ ಸ್ಥಾನ ಉಳ್ಕೊಳ್ತದೆ. ಆನಂತರ ಅಲ್ಲೂ ಕೂಡ ಕೇಸ್ ಮುಂದುವರಿಯುತ್ತದೆ, ಅಲ್ಲೂ ಕೂಡ ವಾದವನ್ನ ಮಂಡಿಸುವಂತ ಸಾಧ್ಯತೆಗಳಿರ್ತವೆ. ಇದು ಮುಂದಿನ ಪ್ರೋಸೆಸ್. ಇವತ್ತು ನ್ಯಾಯಾಲಯದಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡೋದಕ್ಕಿಂತ ಮುಂಚೆ ಅವರು ಏನು ಬಾರ್ಗೇನಿಂಗ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಆರೋಪಿಗಳ ಪರವಾಗಿರುವಂತ ಅಂದ್ರೆ ದೋಷಿಗಳ ಪರವಾಗಿರುವಂತ ವಕೀಲರುಗಳು ಈ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅನ್ನುವಂಥದ್ದು ಇದೀಗ ತಾನೇ ಈಗೇನು ಕೋರ್ಟ್ ನ ಆವರಣಕ್ಕೆ ಬಂದಿದ್ದಾರೆ ಎಲ್ಲ ವಿನಯ್ ಕುಲಕರ್ಣಿ ಸೇರಿದಂತೆ 17 ದೋಷಿಗಳು ಕೂಡ ಪರಪ್ನಗರದಿಂದ ಇದೀಗ ಅವ್ರನ್ನ ಎಸ್ಕಾರ್ಟ್ ಮೂಲಕ ಕರ್ಕೊಂಡು ಬರಲಾಗಿದೆ. ಅವ್ರನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸಲಿದ್ದಾರೆ. ಸೊ ಬಾರ್ಗೇನಿಂಗ್ ವಾದವೂ ಕೂಡ ನಡೀತದೆ. ಸೊ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಇದನ್ನ ಹೇಗೆ ಪರಿಗಣಿಸಿ ವಾದ ಪ್ರತಿವಾದವನ್ನ ಆಲಿಸಿದ ನಂತರದಲ್ಲಿ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸುವಂತದ್ದು ನ್ಯಾಯಮೂರ್ತಿಗಳು ಇದು ಪ್ರೋಸೆಸ್ ಆಗಿರುತ್ತೆ. ಇವತ್ತು ನಡೆಯುವಂತ ಪ್ರೋಸೆಸ್ ಬಹಳ ಮುಖ್ಯವಾಗಿ ಇದೇ ಆಗಿರುತ್ತೆ. ಗಾಯತ್ರಿ. ಎಸ್, ಧನ್ಯವಾದ ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇವತ್ತು ನಿರ್ಧಾರ ಆಗತ್ತೆ 17 ಜನ ಆರೋಪಿಗಳಿಗೆ ಏನೆಲ್ಲ ಶಿಕ್ಷೆ ವಿಧಿಸಬಹುದು, ಶಿಕ್ಷೆಯ ಪ್ರಮಾಣ ಇವತ್ತು ನಿರ್ಧಾರ ಆಗುತ್ತೆ. ಇನ್ನು ಕೆಲವೊಂದಷ್ಟು ಆಯ್ಕೆಗಳನ್ನ ನೋಡ್ತಾ ಹೋದಾಗ ನಿರ್ಧಾರ ಈಗ ವಿನಯ್ ಕುಲಕರ್ಣಿ 60 ದಿನಗಳ ಕಾಲಾವಕಾಶ ಇರುತ್ತೆ. ಅಂದ್ರೆ ಹೈಕೋರ್ಟ್ ಮೊರೆ ಹೋಗಿ ಏನಾದ್ರೂ ಇದನ್ನ ಸ್ಟೇ ತಗೊಳ್ಳುವಂತ ನಿರ್ಧಾರವನ್ನ ಕೂಡ ಮಾಡಬಹುದು. ಆದರೆ ಇವತ್ತು ಶಿಕ್ಷೆಯ